ಎಲ್ಲ ಹಳ್ಳಿಯವರಿಂದ ಹಿಡಿದು ಎಂತ ಜ್ಞಾನಿಗಳು ಕೂಡ ಹೇಳುವಂಥದ್ದು ಕರ್ಮ ಅಂದ್ರೆ ನಾನು ಏನ್ ಮಾಡಿರ್ತೀನೋ ನಾನು ಅದನ್ನ ಅನುಭವಿಸೋದು ಅಂತ. ಒಬ್ಬೊಬ್ರು ಸಫರ್ ಮಾಡ್ತಾ ಇರ್ತಾರೆ, ಬೆಡ್ಡಲ್ಲೇ ಒಂದು 5 ವರ್ಷ 10 ವರ್ಷ ಎಲ್ಲ ಬದುಕಿರ್ತಾರೆ, ಬಟ್ ಅವ್ರ ಬಾಡಿನೇ ಬಿಡಲ್ಲ. ಬುದ್ಧ ಆಗ್ಲಿ, ಕೃಷ್ಣ ಆಗ್ಲಿ, ರಾಮ ಆಗ್ಲಿ, ಅವರೆಲ್ಲ ಆಲ್ರೆಡಿ ಕರ್ಮನ ಮೀರಿದವರು. ಆದ್ರೂ ಯಾಕೆ ಈ ಜೀವನದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು? ಟೋಟಲ್ ಆಗಿ ಎಲ್ಲಾ ಕರ್ಮ ಸೇರಿದ್ರೆ ನಮ್ಮ ಹಿರಿಯರು ಅಥವಾ ನಮ್ಮ ಜ್ಞಾನಿಗಳು 3 ಕ್ಯಾಟಗರಿ ಮಾಡಿ ಅದನ್ನ ಸಿಂಪ್ಲಿಫೈ ಮಾಡ್ಬಿಟ್ಟಿದ್ದಾರೆ. ಮಗು, ಯಾಕಂದ್ರೆ ಹುಡ್ತಾನೆ ಮಗುಗೆ ಒಂದೊಂದು ಮಗುಗೆ ಹ್ಯಾಂಡಿಕ್ಯಾಪ್ ಆಗಿ ಹುಡ್ತಾರೆ, ಅಥವಾ ಪಾಪ ಕಾಯಿಲೆ ಇರುತ್ತೆ, ನಿಮ್ಮನ್ನ ಆ ಕರ್ಮ ಅನ್ನೋದು ಕ್ಯಾಪ್ಚರ್ ಮಾಡುತ್ತೆ. ಫೋಟೋ ಹೊಡೆದಂಗೆ ಆ ಫೋಟೋ ಸ್ಟೋರ್ ಆಗುತ್ತೆ, ಆ ವಾಪಸ್ ನಿಮ್ಗೆ ಅದು ಕರ್ಮದ ರೂಪದಲ್ಲಿ ಬರುತ್ತೆ. ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಿಮ್ಗೆ ಒಂದು ಟಾಪಿಕ್ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಇಷ್ಟಪಡ್ತೀನಿ. ನೀವು ಆಲ್ರೆಡಿ ತಿಳ್ಕೊಂಡಿರೋ ರೀತಿ ಜೀವನದಲ್ಲಿ 2 ಪದನ ನಾವು ಡೈಲಿ ಯೂಸ್ ಮಾಡ್ತಿರ್ತೀವಿ. ಒಂದು ಋಣ. ಆ ಋಣದ ಬಗ್ಗೆ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅದಕ್ಕೆ ನನ್ನ ಕೈಲಾದಷ್ಟು ಕ್ಲಾರಿಟಿನ ಕೊಟ್ಟಿದ್ದೀನಿ. ಮತ್ತೊಂದು ಟಾಪಿಕ್ಕು ಮತ್ತೆ ಇಡೀ ಪ್ರಪಂಚದಾದ್ಯಂತ ಯೂಸ್ ಮಾಡುವಂತ ಒಂದೇ ಪದ, ಅದು ಬಂದು ಕರ್ಮ. ಇದನ್ನ ಫಾರಿನರ್ಸ್ ಕೂಡ ಕರ್ಮ ಅಂತಾನೆ ಕರೀತಾರೆ. ಏನದು ಕರ್ಮ? ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾ ಇದ್ವಿ. ಮತ್ತೆ ನಮ್ಗೆ ಎಲ್ಲ ಹಳ್ಳಿಯವರಿಂದ ಹಿಡಿದು ಎಂತ ಜ್ಞಾನಿಗಳು ಕೂಡ ಹೇಳುವಂಥದ್ದು ಕರ್ಮ ಅಂದ್ರೆ ನಾನು ಏನ್ ಮಾಡಿರ್ತೀನೋ ನಾನು ಅದನ್ನ ಅನುಭವಿಸೋದು ಅಂತ. ಮತ್ತೆ ಯಾವಾಗ್ಲೂ ಇದನ್ನ ಜಾಸ್ತಿ ಯೂಸ್ ಮಾಡೋದು ನಾವು ನಮ್ಮ ಕಷ್ಟ ಕಾಲದಲ್ಲಿ. ಕರ್ಮ ಅಂದ್ರೆ ನಾವು ಮಾಡಿರೋಂಥ ಕೆಟ್ಟ ಕೆಲಸ ಅಥವಾ ನಾವು ಮಾಡಿರೋಂಥ ಯಾವುದೇ ಮಿಸ್ಟೇಕ್ಸು ನಮ್ಗೆ ವಾಪಸ್ ಬರೋದಷ್ಟೇನ ಕರ್ಮ? ಅದ್ರ ಬಗ್ಗೆ ಕ್ಲಾರಿಟಿ ತಿಳ್ಕೊಳ್ಳೋಣ. ಕರ್ಮ ಅಂದ್ರೆ ನಾವು ಏನು ಕೆಲಸ ಮಾಡಿರ್ತೀವಿ ಅದರ ಫಲ. ಒಂದು ಸಣ್ಣ ಎಕ್ಸಾಂಪಲ್ ಏನಂದ್ರೆ, ನೀವು ಬೇವಿನ ಬೀಜ ಬಿತ್ತಿದ್ರೆ ಅದು ಬೇವಿನ ಮರವಾಗಿ ಬೆಳೆಯುತ್ತೆ. ಅದೇ ರೀತಿ ಮಾವಿನ ಬೀಜ ಬಿತ್ತಿದ್ರೆ ಅದು ದೊಡ್ಡದಾಗಿ ಬೆಳೆಯುವಂಥದ್ದು ಮಾವಿನ ಮರ. ಅದೇ ರೀತಿ ನೀವು ಮಾಡಿರೋಂಥ ಒಳ್ಳೆ ಕೆಲಸ ಅಥವಾ ಕೆಟ್ಟ ಕೆಲಸ ಅದು ನಿಮ್ಮ ಜೀವನದಲ್ಲಿ ವಾಪಸ್ಸು ನಿಮ್ಮ ಆರೋಗ್ಯವಾಗಿ ಅಥವಾ ಪರಿಸ್ಥಿತಿಲಿ ಕಾಡುತ್ತೆ. ಅದನ್ನೇ ನಾವು ಕರಿತೀವಿ ಕರ್ಮ. ಕರ್ಮ ಅಂದ್ರೆ ನೀವು ಅನ್ಕೊಬೋದು ಬರೀ ಕೆಟ್ಟ ಘಟನೆಗಳೇ ಅಲ್ಲ. ನೀವು ಮಾಡಿರೋಂಥ ಒಳ್ಳೆ ಕೆಲಸಗಳು ಪುಣ್ಯದ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಹಾಗಾದ್ರೆ ಈ ಕರ್ಮದಲ್ಲಿ ಎಷ್ಟು ವಿಧ? ಟೋಟಲ್ ಆಗಿ ಎಲ್ಲಾ ಕರ್ಮ ಸೇರಿದ್ರೆ ನಮ್ಮ ಹಿರಿಯರು ಅಥವಾ ನಮ್ಮ ಜ್ಞಾನಿಗಳು 3 ಕ್ಯಾಟಗರಿ ಮಾಡಿ ಅದನ್ನ ಸಿಂಪ್ಲಿಫೈ ಮಾಡ್ಬಿಟ್ಟಿದ್ದಾರೆ. ಅದು ಯಾವುದು ಅಂದ್ರೆ, ಒಂದು ಸಂಚಿತ, ಮತ್ತೊಂದು ಪ್ರಾರಬ್ಧ, ಆಮೇಲೆ ಆಗಾಮಿ ಕರ್ಮ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ, ಆಗ ನಿಮ್ಗೆ ಅರ್ಥ ಆಗ್ಬೋದು. ಸಂಚಿತ ಕರ್ಮ ಅಂದ್ರೆ ಆಲ್ರೆಡಿ ನಾನು ಮಾಡಿರೋಂಥ ಕರ್ಮ. ಅದು ನಿಮ್ಗೆ ಹೋದ ಜನ್ಮದ ಮೇಲೆ ನಂಬಿಕೆ ಇದೆಯೋ ಇಲ್ವೋ, ಈ ಜನ್ಮದ ಈ ಕ್ಷಣದ ಹಿಂದೆಯಿಂದ ಏನ್ ಮಾಡಿದ್ದೀನಲ್ಲ ಅದೆಲ್ಲವೂ ಸಂಚಿತ ಕರ್ಮ. ಈಗ ನಾನು 1 ನಿಮಿಷದ ಹಿಂದೆ ಒಂದು ಊಟ ಮಾಡಿದೆ ಅಂದ್ರೆ ಅದು ನಿಮ್ಮ ಕರ್ಮವಾಗೋಯ್ತು. ಆ ಕೆಲಸ ಈ ಕ್ಷಣದಲ್ಲಿ ಕರ್ಮ ಆಯ್ತು. ಅದೇ ರೀತಿ ಹಿಂದಿನ ಎಲ್ಲಾ ಕ್ಷಣಗಳ ಕರ್ಮ, ಅದು ಈ ಜನ್ಮ ಆಗಿರ್ಬೋದು, ಹೋದ ಜನ್ಮ ಆಗಿರ್ಬೋದು, ಅದು ಎಲ್ಲವೂ ಕೂಡ ನಿಮ್ಮ ಸಂಚಿತ ಕರ್ಮವಾಗಿ ನಿಮ್ಗೆ ವಾಪಸ್ ಬರುತ್ತೆ ನಿಮ್ಮ ಜೀವನದಲ್ಲಿ. ಹಂಗಂದ್ರೆ ಇದು ಸಂಚಿತ ಕರ್ಮ ಇರೋದು ನಿಜನಾ ಅಂತ ತಿಳ್ಕೊಬೇಕಂದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಗು. ಯಾಕಂದ್ರೆ ಹುಡ್ತಾನೆ ಮಗುಗೆ ಒಂದೊಂದು ಮಗುಗೆ ಹ್ಯಾಂಡಿಕ್ಯಾಪ್ ಆಗಿ ಹುಡ್ತಾರೆ, ಅಥವಾ ಪಾಪ ಕಾಯಿಲೆ ಇರುತ್ತೆ. ನಾವು ಹೇಳ್ತೀವಿ ಆ ಮಗು ಏನ್ ತಪ್ಪು ಮಾಡಿತ್ತು, ಯಾಕೆ ಈ ರೀತಿ ಸಫರ್ ಮಾಡುತ್ತೆ ಅಂದ್ರೆ ಅದರದೇ ಆದ ಸಂಚಿತ ಕರ್ಮದ ಪ್ರಾಬ್ಲಮ್ ಇಂದ. ಏನಂದ್ರೆ ನಾವು ಈ ದೇಹ ಅನ್ನಮಯ ಕೋಶ ಅಂತೀವಿ, ಇದು ಮಾತ್ರ ಹೊಸದಾಗಿ ತಗೊಂಡ್ ಬರ್ತಾ ಇದೀವಿ ಹೊರತು ನಮ್ಮ ಜೊತೆಲಿರುವಂತ ಸೂಕ್ಷ್ಮ ಶರೀರ ಜನ್ಮ ಜನ್ಮಾಂತರದಿಂದ ಬರ್ತಿದೆ. ಅಂದ್ರೆ ನಾವು ಆದಿ ಯಾವಾಗ ಭೂಮಿಗೆ ಇಳಿದ್ವೋ ಅಲ್ಲಿಂದನೂ ಕೂಡ ಸೂಕ್ಷ್ಮ ಶರೀರದಲ್ಲಿ ಕರ್ಮನ ಹೊತ್ಕೊಂಡು ಹುಡ್ತಾ ಇದೀವಿ. ಅದಕ್ಕೆ ಹೇಳ್ತೀವಲ್ಲ, ಹೊಸ ಶರ್ಟ್ನ ಚೇಂಜ್ ಮಾಡ್ತಾ ಬರ್ತೀವಿ ಅಂತ. ಅದನ್ನ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ನಮ್ಮ ಕರ್ಮದ ಮೂಟೆಯನ್ನ ಜೊತೆಲೇ ಇಟ್ಕೊಂಡಿರ್ತೀವಿ, ಈ ಅನ್ನಮಯ ಕೋಶ ಮಾತ್ರ ಚೇಂಜ್ ಆಗಿರುತ್ತೆ ಅಂತ. ಆ ಕಾರಣದಿಂದ ಆ ಮಗುಗೆ ಅದರ ಸೂಕ್ಷ್ಮ ಶರೀರ ಏನಿರುತ್ತಲ್ಲ ಅದು ಹೋದ ಜನ್ಮದಲ್ಲಿ ಮಾಡಿರೋಂಥ ಕರ್ಮನ ಅನುಭವಿಸೋಕೆ ಈ ಹ್ಯಾಂಡಿಕ್ಯಾಪ್ ಅಂಗವಿಕಲತೆ ಇರುವಂತ ಬಾಡಿನ ತಗೊಳುತ್ತೆ, ಮತ್ತೆ ಆ ಕರ್ಮನ ಸವಿಯೋದಕ್ಕೆ ಅದು ಸಫರ್ ಮಾಡುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಸಂಚಿತ ಕರ್ಮ ಅಂತ. ಪ್ರಾರಬ್ಧಕ್ಕೆ ಹೋಗೋ ಮುಂಚೆ ಆಗಾಮಿ ಕರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಆಗಾಮಿ ಅಂದ್ರೆ ಅಪ್ಕಮಿಂಗ್ ಕರ್ಮ ಅಂದ್ರೆ ಮುಂದೆ ಬರುವಂಥದ್ದು. ಈಗ ಈ ಕ್ಷಣ ಇದೆ, ಈಗ ನೆಕ್ಸ್ಟ್ ಕ್ಷಣ ನನ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ಹೇಳ್ತೀವಿ ಆಗಾಮಿ ಕರ್ಮ ಅಂತ. ಈಗ ನಾವು ನಾಳೆ ಯಾವುದೋ ಒಂದು ಭೇಟಿ ಮಾಡ್ಬೇಕು ಯಾವುದೋ ಒಂದು ಪರ್ಸನ್ನ, ನಾವು ಅವನಿಂದ ಏನೋ ಒಂದು ಡೀಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಎಕ್ಸಾಂಪಲ್ ತಗೊಳ್ಬೇಕು ಅಂದ್ರೆ ಅದು ನಿಮ್ಗೆ ಪಾಸಿಟಿವ್ ಆಗಿ ಟರ್ನ್ ಆದ್ರೆ ಅದು ನಿಮ್ಮ ಆಗಾಮಿ ಕರ್ಮ ನಿಮ್ಮ ಪುಣ್ಯವಾಗಿ ಬದಲಾಗುತ್ತೆ. ಅಂದ್ರೆ ನೀವೇ ಏನೋ ಒಂದು ಒಳ್ಳೆ ಕೆಲಸ ಮಾಡಿದೀರಾ, ಇಂಥ ಒಳ್ಳೆ ಪರ್ಸನ್ ಸಿಗ್ತಾ ಆ ಡೀಲ್ ಓಕೆ ಆಯ್ತು, ನಿಮ್ಗೆ ಅದರಿಂದ ಲಾಭ ಬರುತ್ತೆ.
ಪುಣ್ಯನ ಅನುಭವಿಸ್ತೀರಾ ಅಂತ. ಅದೇ ಆ ಪರ್ಸನ್ ಇಂದ ನಿಮ್ಗೊಂದು ಲಾಸ್ ಆಯ್ತು ಅಥವಾ ಅವನಿಂದ ನಿಮ್ಗೆ ತೊಂದರೆ ಆಯ್ತು ಅಂದ್ರೆ ಅದನ್ನ ಹೇಳ್ತೀವಿ ನಿಮ್ಮ ನೆಗೆಟಿವ್ ಆಗಾಮಿ ಕರ್ಮ. ಅಂದ್ರೆ ನಿಮ್ಗೆ ಅದರಿಂದ ತೊಂದರೆ ಆಯ್ತು, ಆ ಕರ್ಮಕ್ಕೂ ಕಾರಣ ಆ ಪರ್ಸನ್ ಅಲ್ಲ, ನಿಮ್ಮದೇ ಮಾಡಿರುವಂತ ಕೆಟ್ಟ ಕೆಲಸ ಅಥವಾ ನೆಗೆಟಿವ್ ಆಕ್ಷನ್ ನಿಮ್ಗೆ ಆ ರೀತಿ ನೆಗೆಟಿವ್ ಆಗಾಮಿ ಕರ್ಮ ಆಗಿ ನಿಮ್ಮನ್ನ ಜೀವನದಲ್ಲಿ ಕಾಡುತ್ತೆ. ಅದು ಬರೀ ಈ ಜನ್ಮಕ್ಕೆನಾ, ಈ ಮುಂದಿನ ಎಲ್ಲಾ ಕ್ಷಣಗಳಿಗೆ, ಈ ಜನ್ಮ ಬಿಟ್ಟು ನೀವು ಮರಣ ಹೊಂದಿದ ಮೇಲೂ ಕೂಡ ನೆಕ್ಸ್ಟ್ ಹೊಸ ಅಂಗಿ ಉಟ್ಕೊಂಡು ಬರ್ತಿರಲ್ಲ, ಆಗ್ಲೂ ಕೂಡ ಅನುಭವಿಸ್ಬೋದು. ಅದನ್ನೇ ನಾವು ಅಂತೀವಿ, ಇಡೀ ಜೀವನ ಪೂರ್ತಿ ಅವ್ನು ಕೆಟ್ಟ ಕೆಲಸ ಮಾಡ್ದ, ಅವ್ನು ಚೆನ್ನಾಗೇ ಇದ್ದ, ಅವ್ನ ಬಾಡಿ ಬಿಟ್ಟ, ಏನು ಸಫರ್ ಮಾಡಲಿಲ್ಲ ಅನ್ನೋರು ಕೆಲವೊಂದು ಜನದ ಕ್ವಶನ್ ಇರುತ್ತೆ. ಯಾಕಂದ್ರೆ ಅವನ ಕರ್ಮ ಸೂಕ್ಷ್ಮ ಶರೀರದಲ್ಲಿ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ. ಆ ಸೂಕ್ಷ್ಮ ಶರೀರ ಒತ್ಕೊಂಡು ಅವನು ಮುಂದಿನ ಜನ್ಮದಲ್ಲಿ ಹುಟ್ಟಿ ಅದನ್ನ ಅನುಭವಿಸ್ಲೇಬೇಕಾಗಿರುತ್ತೆ. ಇದು ನಿಮ್ಮ ಲಾಜಿಕಲ್ ಮೈಂಡ್ಗೆ ಸ್ವಲ್ಪ ಅಕ್ಸೆಪ್ಟ್ ಆಗಲ್ಲ. ಯಾಕಂದ್ರೆ ನನಗೆ ಜೀವನ ಪೂರ್ತಿ ಅವನು ತೊಂದರೆ ಕೊಟ್ಟ, ಬಟ್ ಅವನು ಚೆನ್ನಾಗೇ ಇದ್ದು ಚೆನ್ನಾಗೇ ಹೋದ, ಎಲ್ಲರೂ ಜನರ ಕಣ್ಣಿಗೆ ಭಗವಂತನ ಕಣ್ಣಿಗೆ ಅವನೇನು ಕಾಣಿಸ್ಲಿಲ್ವಾ ಅಂತ. ಅವನ ಪುಣ್ಯ ಇತ್ತು, ಅದಕ್ಕೆ ಅವನು ಈ ಜನ್ಮದಲ್ಲಿ ಚೆನ್ನಾಗೇ ಇದ್ದು ಚೆನ್ನಾಗೇ ಹೋದ. ತೊಂದರೆ ಕೊಡ್ತಿದ್ರು, ಕೆಟ್ಟ ಕೆಲಸ ಮಾಡ್ತಿದ್ರು, ನಮಗೆ ಗೊತ್ತಾಗೋ ರೀತಿ ಅವನು ನೆಗೆಟಿವ್ ಪರ್ಸನ್ ಅಂತ ಅನ್ಸಿದ್ರು ಕೂಡ, ಆದರೆ ಅವನಿಗೆ ಆ ಲೈಫ್ ಅಲ್ಲಿಗೆ ಎಂಡ್ ಆಗಲಿಲ್ಲ. ಅದಕ್ಕೆ ಹೇಳೋದು ಜೀವನ ಅನ್ನೋದು ಒಂದು ಅಮರತ್ವ. ಅಂದರೆ ಜೀವನ ಇಲ್ಲಿಗೆ ಮುಗಿಯಲ್ಲ, ಅದು ನೆಕ್ಸ್ಟ್ ಜನ್ಮದಲ್ಲಿ ಅವನು ಬಂದು ಅನುಭವಿಸ್ತಾನೆ ಅದನ್ನು. ಮತ್ತು ಇನ್ನೊಂದು ಪ್ರಾರಬ್ಧ ಕರ್ಮ, ಇದೇ ಮೇಯ್ನ್ ನಾವು ಗಮನ ಕೊಡಬೇಕಾಗಿರೋದು. ಯಾಕಂದ್ರೆ ನಾವು ಈಗೇನು ಅನುಭವಿಸ್ತಾ ಇದ್ದೀವಲ್ಲ, ಆನ್ ಗೋಯಿಂಗ್ ಕರ್ಮ ಅಂತ ಹೇಳ್ತೀವಿ. ಅಂದರೆ ಈ ಜನ್ಮದಲ್ಲಿ ನಾನು ಈಗೇನೋ ಒಂದು ಕಾಯಿಲೆ ಬಂದಿದೆ, ಅದನ್ನು ನಾನು ಸಫರ್ ಮಾಡ್ತಾ ಇರ್ತೀನಿ, ಇದನ್ನ ಹೇಳ್ತಾರೆ ಪ್ರಾರಬ್ಧ. ಇದನ್ನ ನಾನು ಅನುಭವಿಸ್ಲೇಬೇಕು. ಅಥವಾ ಯಾರೋ ಒಬ್ರನ್ನ ಪರ್ಸನ್ನ ಮದುವೆ ಆಗಿರ್ತೀನಿ, ಅಥವಾ ಯಾರೋ ಒಬ್ರು ಬಾಸ್ ಜೊತೆ ಕೆಲಸ ಮಾಡ್ತಾ ಇರ್ತೀನಿ, ಆಲ್ರೆಡಿ ಇದು ಆಕ್ಷನ್ ಅಲ್ಲಿ ಇರುತ್ತೆ. ಅಂದ್ರೆ ನಾನು ದಿನ ಆಫೀಸ್ಗೆ ಹೋಗ್ತೀನಿ, ಮನೆಗೆ ಬರ್ತೀನಿ, ಆಫೀಸಲ್ಲಿ ಬೈಸ್ಕೊಂತೀನಿ, ಅಥವಾ ಆಫೀಸಲ್ಲಿ ತುಂಬಾ ಸ್ಟ್ರೆಸ್ ಇರುತ್ತೆ, ಟಾರ್ಚರ್ ಅನುಭವಿಸ್ತಾ ಇರ್ತೀನಿ, ಅದನ್ನ ಹೇಳ್ತೀವಿ ಪ್ರಾರಬ್ಧ. ಅಂದ್ರೆ ನಾನು ಆಲ್ರೆಡಿ ಆ ಕರ್ಮದ ಊಟನ ಮಾಡ್ತಾ ಇದ್ದೀನಿ ಅಂತ. ಈ ಪ್ರಾರಬ್ಧ ಕರ್ಮ ಏನಿರುತ್ತಲ್ಲ, ಅದನ್ನ ನೀವು ತೊಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳೋದು, ಎಲ್ಲ ಜ್ಞಾನಿಗಳು ಕರ್ಮಾತೀತರಾಗೋಗ್ತಾರೆ, ಆದ್ರೆ ಯಾಕೆ ಬಾಡಿ ಬಿಡಕ್ ಸಾಧ್ಯ ಇಲ್ಲ? ಎಕ್ಸಾಂಪಲ್ ಬುದ್ಧ ಆಗ್ಲಿ, ಕೃಷ್ಣ ಆಗ್ಲಿ, ರಾಮ ಆಗ್ಲಿ, ಅವರೆಲ್ಲ ಆಲ್ರೆಡಿ ಕರ್ಮನ ಮೀರಿದವರು, ಆದ್ರೆ ಯಾಕೆ ಈ ಜೀವನದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು? ಯಾಕೆ ಅವರು ಜ್ಞಾನೋದಯ ಆಗಿ ಈ ದೇಹ ಬಿಟ್ಟು ಹೋಗ್ಲಿಲ್ಲ? ಅಂದ್ರೆ ಅವರ ಪ್ರಾರಬ್ಧ ಕರ್ಮ ಇರುತ್ತೆ. ಅಂದ್ರೆ ಈ ಬಾಡಿನ ನೀವು ತಗೊಳ್ಬೇಕಾದ್ರೆ ಇಷ್ಟು ಅಂತ ಅಲಾಟೆಡ್ ಕರ್ಮ ಅಂತೀವಿ. ಅಂದ್ರೆ ಇಷ್ಟು ಕೊಟ್ಬಿಟ್ಟಿರ್ತಾರೆ, ಈ ಕರ್ಮನ ಸವಿಬೇಕು ಅಂತ. ಆ ಕರ್ಮ ಸವಿಯೋ ಗಂಟ ನೀವು ಈ ಬಾಡಿನ ಬಿಡಕ್ಕಾಗಲ್ಲ. ಆ ಕಾರಣಕ್ಕೆ ಅವರೆಲ್ಲರೂ ದೇಹದಲ್ಲಿದ್ದು ಸುಮ್ಮನೆ ಕೆಲಸ ಮಾಡ್ತಿರ್ತಾರೆ, ಹೊಸ ಕರ್ಮ ತಗೊಳ್ಳಲ್ಲ. ಅಂದ್ರೆ ಆಗಾಮಿ ಕರ್ಮನೂ ಮಾಡ್ಕೊಳ್ಳಲ್ಲ, ಸಂಚಿತ ಕರ್ಮ ಆಲ್ರೆಡಿ ಪೂರ್ತಿ ಖಾಲಿ ಆಗಿರುತ್ತೆ, ಪ್ರಾರಬ್ಧ ಮಾತ್ರ ಉಳ್ದಿರುತ್ತೆ. ಅಂದ್ರೆ ಈ ಬಾಡಿ ಜೊತೆ ಬಂದಿರುತ್ತಲ್ಲ ಇಷ್ಟು ಅನುಭವಿಸ್ಬೇಕಂತ, ಅದನ್ನ ಮಾತ್ರ ಕಳೆದು ಅದನ್ನು ಪ್ರಾರಬ್ಧನು ಝೀರೋ ಮಾಡ್ಕೊಂಡು ಶೂನ್ಯ ಮಾಡ್ಕೊಂಡು ಬಾಡಿ ಬಿಟ್ಟು ಆಗ್ತಾರೆ. ಆ ಜ್ಞಾನೋದಯ ಆದಾಗ ಹೇಗಿರ್ತಾರೆ, ದೇಹ ಮನಸ್ಸು ಮೀರಿ ಹೋಗಿದ್ದು ಒಂದು ಸ್ಟೇಜ್ ಇದೆ, ಅದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಅದೇ ಕಾರಣಕ್ಕೆ ಹೇಳೋದು, ನಾವು ಒಬ್ಬೊಬ್ರು ಸಫರ್ ಮಾಡ್ತಾ ಇರ್ತಾರೆ, ಬೆಡ್ಡಲ್ಲೇ ಒಂದು 5 ವರ್ಷ 10 ವರ್ಷ ಎಲ್ಲ ಬದುಕಿರ್ತಾರೆ, ಬಟ್ ಅವ್ರ ಬಾಡಿನೇ ಬಿಡಲ್ಲ. ಯಾಕೆ ಅಂದ್ರೆ ಈ ಬಾಡಿಗೆ ಇಂತಿಷ್ಟು ಅಂತ ಆಲ್ರೆಡಿ ಅಲಾಟೆಡ್ ಕರ್ಮ ಇರುತ್ತಲ್ಲ, ವಯಸ್ಸಿರ್ತಲ್ಲ, ಅದು ಝೀರೋ ಆಗೋ ತನಕ ಅವ್ರ ಬಾಡಿನ ಡಿಸ್ಕಾರ್ಡ್ ಮಾಡಕ್ಕೆ ಆಗಲ್ಲ. ಅಂದ್ರೆ ಬಾಡಿ ಬಿಟ್ಟು ಹೋಗಕ್ಕಾಗಲ್ಲ. ಬೆಡ್ಡಲ್ಲಾರು ಇರ್ಲಿ, ಅವ್ರು ಚೆನ್ನಾಗಿ ಓಡಾಡ್ಕೊಂಡಾರು ಇರ್ಲಿ, ಅವರೇ ಅದನ್ನ ಮುಗಿಸೋಕ್ಕಾಗಲ್ಲ. ಆ ಕಾರಣಕ್ಕೆ ಅವರು ಒದ್ದಾಡ್ತಿರ್ತಾರೆ. ಇನ್ ಕೆಲವರು ಚಿಕ್ಕ ವಯಸ್ಸಲ್ಲೇ ಹೊಟ್ಟೋಗ್ತಾರೆ. ಯಾಕಂದ್ರೆ ಈ ದೇಹಕ್ಕೆ ಕೊಟ್ಟಿರ್ತಾರಲ್ಲ ಏನು ಇಂತಿಷ್ಟು ಕರ್ಮ ಅಂತ, ಅದು ಅಷ್ಟೇ ಇರುತ್ತೆ, ಕೇವಲ 35 ವರ್ಷಕ್ಕೆ ಇರುತ್ತೆ, 40 ವರ್ಷಕ್ಕೆ ಅಷ್ಟೇ ಈ ದೇಹನ ಹೊತ್ಕೊಂಡಿರ್ತಾರೆ. ಅವ್ರದ್ದು ಪ್ರಾರಬ್ಧ ಮುಗಿಯುತ್ತೆ, ಆ ದೇಹನ ಬಿಟ್ಟು ಹೋಗ್ತಾರೆ. ಮತ್ತೆ ಇನ್ನೊಂದು ಜನ್ಮ ತಗೊಂಡು ಮತ್ತೆ ಇನ್ನೊಂದು ಚೂರು ಸಂಚಿತ ಕರ್ಮದ ಮೂಟೆಗಳನ್ನ ಇಳಿಸ್ಕೊಂಡು, ಅಂದ್ರೆ ಆಲ್ರೆಡಿ ಮಾಡಿರೋದನ್ನ ಇಳಿಸ್ಕೊಂಡು ಆ ಬಾಡಿಲಿ ಅನುಭವಿಸ್ತಿರ್ತಾರೆ. ಇದು ನಾರ್ಮಲ್ ಜನಕ್ಕೆ ಅಪ್ಲೈ ಆಗೋದು. ಹಾಗಾದ್ರೆ ಈ ಕರ್ಮನ ಮೀರಕ್ಕೆ ಆಗಲ್ವಾ? ಇದೆಲ್ಲ ಸೇಮ್ ಹಿಂಗ್ ಬರುತ್ತೆ, ನಾನೇನೋ ಮಾಡ್ಬಿಟ್ಟಿರ್ತೀನಿ, ಈಗ ಗೊತ್ತಿಲ್ಲದೆ ಜ್ಞಾನ ಇಲ್ಲದೆ ಮಾಡಿದೆ ಮಿಸ್ಟೇಕ್ಸು, ನಾನೀಗ ಅನುಭವಿಸ್ಬೇಕು, ಅದಷ್ಟೇನ ನಂಗೆ ಆಪ್ಷನ್ ಇರೋದು? ಇಲ್ಲ. ಇಲ್ಲಿ ಬರುತ್ತೆ ಆಧ್ಯಾತ್ಮ, ಸ್ಪಿರಿಚುಯಾಲಿಟಿ ಅನ್ನೋದು ಈ ಟೈಮಲ್ಲಿ ಎಂಟ್ರಿ ಆಗುತ್ತೆ. ಏನದು ಆಧ್ಯಾತ್ಮ ಅಥವಾ ಸಾಧನೆ ಅಂದ್ರೆ, ನಾವು ಈ ಆಲ್ರೆಡಿ ಏನೋ ಮಾಡಿರೋದು ಮಿಸ್ಟೇಕ್ಸು ಜ್ಞಾನ ಇಲ್ಲದೆ ಮಾಡಿದ್ದೀವಿ, ಈಗ ನಮಗೆ ಗೊತ್ತಾಗಿದೆಯಪ್ಪ, ಓ ಈ ಥರ ಮಾಡಬಾರ್ದು ನನ್ನ ಮಿಸ್ಟೇಕು ಅಂತ. ಆಗ ಹೇಳ್ತಾರೆ, ನೀವು ಜ್ಞಾನವಂತರಾಗಿ ಈಗ ಮಾಡೋವಂಥ ಕೆಲಸವೆಲ್ಲವೂ ಕೂಡ ಮತ್ತೊಂದು ಕರ್ಮವಾಗದೇ ಇರೋ ರೀತಿ ನೀವು ಹ್ಯಾಂಡ್ಲು ಮಾಡಿ ಅಂತ. ಅದು ಹೇಗೆ ಸಾಧ್ಯ ಅಂದರೆ, ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಆಗ ನಿಮ್ಗೆ ಅರ್ಥ ಆಗುತ್ತೆ.
ಈಗ ಆಲ್ರೆಡಿ ಮಾಡಿರೋ ಕರ್ಮನ ನಾನು ಹೇಗೆ ತೊಳ್ಕೊಬೇಕು ಅಂದ್ರೆ ಬುದ್ಧ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈಗ ನೀವು ಯಾವಾಗಲೂ ಕೂಡ ನಿಮಗೆ 2 ಬಾಣದಿಂದ ನಿಮ್ಮ ಕರ್ಮ ಒಡೆಯುತ್ತೆ ಅಂತ. ಒಂದು ಬಾಣ ಯಾವಾಗ ನಿಮಗೆ ಬಂದು ನಾಟುತ್ತೋ ಅದು ನಿಮ್ಮ ಕರ್ಮ ಬಂದು ನಿಮಗೆ ನಾಟೋ ಅಂಥದ್ದು. ಏನು ಈಗ ಏನೋ ಒಂದು ನೀವು ಮಿಸ್ಟೇಕ್ ಮಾಡಿರ್ತೀರಾ, ನಿಮ್ಗೆ ಆ ಕರ್ಮ ವಾಪಸ್ ಬರುತ್ತೆ ನಿಮ್ಮ ಜೀವನದಲ್ಲಿ, ನೋವಾಗಿ ಸಫರಿಂಗ್ ಆಗಿ ಬರುತ್ತೆ. ಬಟ್ ಬುದ್ಧ ಹೇಳ್ತಾನೆ ಇಮಿಡಿಯೇಟ್ ಮತ್ತೊಂದು ಕರ್ಮ ಬಂದು ಬಾಣ ಬಿಡುತ್ತೆ, ಅದನ್ನ ಹೇಳ್ತಾರೆ ನಿಮ್ಮ ಪ್ರತಿಕ್ರಿಯೆ ಅಂತ. ಏನದು ಪ್ರತಿಕ್ರಿಯೆ ಅಂದ್ರೆ, ಮೊದಲನೇದು ಬಾಣ ಬಂದು ನೀವು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಲ್ಲ ಜೀವನದಲ್ಲಿ, ಅದನ್ನ ಹೇಳ್ತೀವಿ ಕರ್ಮ ಬಾಣ. ಅಂದ್ರೆ ನೀವು ಮಾಡಿರೋ ಆಕ್ಷನ್ ನಿಮ್ ಜೀವನದಲ್ಲಿ ಬಂದೇ ಬರುತ್ತೆ. ಮತ್ತೊಂದು ಆಪ್ಷನ್ ಏನು ಅಂದ್ರೆ ಈ 2ನೇ ಬಾಣದಿಂದ ನೀವು ತಪ್ಪಿಸ್ಕೊಬಹುದು. ಏನದು 2ನೇ ಬಾಣ ಅಂದ್ರೆ, ಪ್ರತಿಯೊಂದು ನಿಮ್ಮ ಸಫರಿಂಗ್ ನೋವಿನ ಸಮಯದಲ್ಲಿ ನೀವು ಪ್ರತಿಕ್ರಿಯೆ ಅನ್ನೋ ಬಾಣನ ನೀವು ನಾಟಿಸ್ಕೊಂಡ್ರೆ ನಿಮಗೆ ಕರ್ಮ ಆ್ಯಡ್ ಆಗ್ತಾ ಹೋಗುತ್ತೆ. ಅಂದರೆ ಈಗ ನೋವು ಬಂತು, ದುಃಖ ಬಂತು, ಲಾಸ್ ಆಯಿತು, ಅಥವಾ ನಿಮ್ಗೆ ಇಷ್ಟ ಇಲ್ದಿರೋ ಪರಿಸ್ಥಿತಿಲಿದ್ದೀರಾ, ಕೆಟ್ಟ ಆರೋಗ್ಯ ಬಂದಿದೆ, ಇದೆಲ್ಲವೂ ಬರೋಂಥದ್ದೇ ನೀವು ಜೀವನದಲ್ಲಿ ಇರೋ ತನಕ. ಅಂದರೆ ಈ ದೇಹ ತಗೊಂಡಿರೋ ತನಕ ನಿಮ್ಮ ಕರ್ಮ ನಿಮ್ಮ ಮೇಲೆ ಬಾಣ ಬಿಡ್ತಾನೆ ಇರುತ್ತೆ, ಮೊದಲನೇ ಬಾಣ. ಬಟ್ ನಿಮ್ಗಿರೋಂಥ ಆಪ್ಷನ್ನು 2ನೇ ಬಾಣ. ಆ 2ನೇ ಬಾಣ ನಾಟಬಾರ್ದು ಅಂದರೆ ನೀವು ಏನು ಮಾಡಬೇಕು ಅಂದರೆ ಎಲ್ಲ ಕರ್ಮಗಳನ್ನು ನೀವು ಪ್ಯಾಸಿವ್ ಆಗಿ ಗಮನಿಸಬೇಕು. ಅಂದರೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ತೋರಿಸಬಾರ್ದು ಅಂತ. ಪ್ರತಿಕ್ರಿಯೆ ಅಂದ್ರೇನು, ಈಗ ನಿಮ್ಗೊಂದು ಕೆಟ್ಟ ಪರಿಸ್ಥಿತಿ ಬರುತ್ತೆ, ನೀವು ಅದಕ್ಕೆ ರಾಗ ಮತ್ತೆ ದ್ವೇಷ ಅನ್ನೋ ಪ್ರತಿಕ್ರಿಯೆ ತೋರಿಸಬಾರ್ದು. ಎಕ್ಸಾಂಪಲ್ ಏನು, ನಿಮ್ಗೊಂದು ಕೆಟ್ಟ ಪರಿಸ್ಥಿತಿ ಬರುತ್ತೆ ಅಥವಾ ಕೆಟ್ಟ ಆರೋಗ್ಯ ಬರುತ್ತೆ, ನೀವೇನಂತ ಹೇಳ್ತೀರಾ ಇಮಿಡಿಯೇಟ್ ನಿಮ್ಮ ಪ್ರತಿಕ್ರಿಯೆ, ನನ್ಗಿದು ಇಷ್ಟ ಇಲ್ಲ, ನನ್ಗೆ ಒಳ್ಳೆ ಆರೋಗ್ಯ ಬೇಕು, ಅದು ಕೂಡ ಪ್ರತಿಕ್ರಿಯೆ. ನನಗೆ ನೆಗೆಟಿವ್ ಸಿಚುವೇಶನ್ ಇದೆ, ಇಲ್ಲಿ ಯಾರೋ ಬಂದು ನಿಮ್ಮನ್ನ ಭೇಟಿ ಮಾಡಬೇಕು, ನಿಮ್ಗೆ ಇಷ್ಟ ಆಗಲ್ಲ ಅವ್ರನ್ನ ಭೇಟಿ ಮಾಡೋಕ್ಕೆ, ಅದಕ್ಕೆ ನೀವು ದ್ವೇಷ ಮಾಡ್ತೀರಾ, ನಂಗೆ ಇಷ್ಟ ಇಲ್ಲ ಅನ್ನೋದು. ಇದೆಲ್ಲವೂ ಕೂಡ ಪ್ರತಿಕ್ರಿಯೆ ಮಾಡ್ತಾ ಹೋದ್ರೆ ನೀವು 2ನೇ ಬಾಣದಿಂದ ನಾಟಿಸ್ಕೊಂತೀರಾ. ಯಾವಾಗ ನೀವು ಆ 2ನೇ ಬಾಣದಿಂದ ತಪ್ಪಿಸ್ಕೊಂತೀರೋ ನಿಮಗೆ ಮೊದಲನೇ ಬಾಣ ಬೀಳೋದು ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ನೀವು ಕರ್ಮದಿಂದ ಎಸ್ಕೇಪ್ ಆಗ್ತೀರಾ. ಅದಕ್ಕೋಸ್ಕರ ಪ್ರತಿ ಕರ್ಮ, ಆಗಾಮಿ ಆಗಿರಲಿ, ಸಂಚಿತ ಆಗಿರಲಿ, ಅಥವಾ ಈಗ ಅನುಭವಿಸ್ತಾ ಇರೋಂಥ ಪ್ರಾರಬ್ಧ, ಈ 3ರಿಂದನೂ ತಪ್ಪಿಸ್ಕೋಬೇಕಂದ್ರೆ ನಿಮ್ಗಿರೋ ಆಪ್ಷನ್ನು ಪ್ರಾರಬ್ಧದ ಮೇಲೆ ವರ್ಕ್ ಮಾಡೋದು. ನಿಮ್ಗೆ ಆಗಾಮಿನೂ ನಿಮ್ಮ ಕೈಯಲ್ಲಿಲ್ಲ, ಮುಂದೆ ಬರೋದನ್ನು ನಿಮ್ಮ ಕೈಯಲ್ಲಿಲ್ಲ. ಈಗಿರೋದು ಈ ಕ್ಷಣ ನನ್ನ ಕರ್ಮ ಏನೋ ಅನುಭವಿಸ್ತಾ ಇರ್ತೀನಿ ಯಾವ ರೀತಿನಾದರೂ, ಅದರಲ್ಲಿ ಈ 2ನೇ ಬಾಣ ಅಂದರೆ ಪ್ರತಿಕ್ರಿಯೆ ಮಾಡದೆ ಅದನ್ನು ಗಮನಿಸ್ಕೊಂಡು ಕೇವಲ ಬಂದಂತೆ ಸ್ವೀಕರಿಸಿ ಇರೋದ್ರಿಂದ ನೀವು ಈ ಕರ್ಮದಿಂದ ತಪ್ಪಿಸ್ಕೊಬೋದು. ಈ ಬುದ್ಧ ಕೊಡುವಂಥ ಸರಳ ಉಪಾಯ ಮತ್ತು ಅಲ್ಟಿಮೇಟ್ ಸೊಲ್ಯೂಷನ್ ಇದೇ ನಿಮಗೆ ಪರಿಹಾರ ಕರ್ಮದಿಂದ ತಪ್ಪಿಸ್ಕೊಬೇಕು ಅಂದರೆ. ಆ ಕಾರಣಕ್ಕೆ ನೀವು ಎಲ್ಲರೂ ಕೂಡ ಯಾವುದೇ ಕರ್ಮ, ಅದನ್ನೇ ಹೇಳಲ್ವಾ, ಬಂದಿದ್ದೆಲ್ಲ ಬರಲಿ ಭಗವಂತನ ದಯೆ ಹೊಂದಿರಲಿ ಅಂತ. ಭಗವಂತನ ದಯೆ ಅಂದರೆ ನೀವು ಪ್ರತಿಕ್ರಿಯೆ ತೋರಿಸಬಾರ್ದು, ಬಂದಂತೆ ಜೀವನ ಸ್ವೀಕರಿಸ್ತಾನೆ ಇರಬೇಕು. ಈ ದೇಹ ತಗೊಳ್ಳೋದೇ ನೀವು ಕರ್ಮದಿಂದ. ಆ ಕಾರಣಕ್ಕೆ ಈ ಕರ್ಮದಿಂದ ಹೊರಗಡೆ ಬರಬೇಕು ಅಂದರೆ ನೀವು ಯಾವಾಗಲೂ ಕೂಡ ಪ್ರತಿಕ್ರಿಯೆ ಅನ್ನೋ ನಿಮ್ಮ ಸ್ವಭಾವನ ಬಿಡಿ, ರಾಗ ದ್ವೇಷನ ಬಿಡಿ. ಇದು ಇಷ್ಟ ಇಲ್ಲ, ನನಗಿದು ಇವ್ರ ಜೊತೆಲಿರಬೇಕು, ಅಥವಾ ಇವ್ರ ಕಡೆಯಿಂದ ನನಗಿದು ಬೇಕು ಬೇಡ ಅನ್ನೋದನ್ನೆಲ್ಲ ಬಿಟ್ಟಾಕಿದ್ರೆ ಕರ್ಮದಿಂದ ಮುಕ್ತರಾಗ್ಬೋದು. ಯಾವಾಗ ಪ್ರತಿಕ್ರಿಯೆ ತೋರಿಸ್ತೀರಾ ನಿಮ್ಮನ್ನ ಆ ಕರ್ಮ ಅನ್ನೋದು ಕ್ಯಾಪ್ಚರ್ ಮಾಡುತ್ತೆ, ಫೋಟೋ ಹೊಡೆದಂಗೆ. ಆ ಫೋಟೋ ಸ್ಟೋರ್ ಆಗುತ್ತೆ, ಆ ವಾಪಸ್ ನಿಮಗೆ ಅದು ಕರ್ಮದ ರೂಪದಲ್ಲಿ ಬರುತ್ತೆ. ಯಾವಾಗಲೂ ಕೂಡ ಆ ಕರ್ಮ ಅನ್ನೋ ಕ್ಯಾಮ್ರಾ ಕ್ಯಾಪ್ಚರ್ ಆಗದಿರೋ ರೀತಿ ನೀವು ನೋಡ್ಕೊಳ್ಳಿ. ಆ 2ನೇ ಬಾಣದ ಬಗ್ಗೆ ಗಮನ ಕೊಡಿ. ಈ ರೀತಿ ಕರ್ಮ ಮುಕ್ತರಾಗೋ ಕಡೆ ನಮ್ಮ ಪ್ರಯತ್ನ ಮಾಡೋಣ.